ಎಸ್ ಪ್ರಶಾಂತ್, ನೆಗೋಸಿಯೇಷನ್ಗೆ ಅಂತ ಹೋಗುವಾಗ ನೆಗೋಸಿಯೇಷನ್ಗೆ ಹೋಗುವ ತಂಡಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ ಕೊಡಬೇಕಾಗತ್ತೆ. ಇಷ್ಟು ಎರಡು ಹೆಜ್ಜೆ ನೀವು ಹಿಂದೆ ಇಡೋದಕ್ಕೆ ಅಡ್ಡಿ ಇಲ್ಲ ಅಂತ, ಅಂಥದ್ದೊಂದು ಸ್ಪೇಸ್ ಈ ತಂಡಕ್ಕಿದೆ ಅಂತ ಅನ್ಸುತ್ತಾ? ಕೆಲವು ವಾಕ್ಯಗಳ ಬದಲಾವಣೆ ಮಾಡಿ ಪರವಾಗಿಲ್ಲ, ಕೆಲವು ಏನೋ ಪ್ಯಾರಾಗ್ರಾಫ್ನ ಬದಲಾವಣೆ ಮಾಡಿ ಪರವಾಗಿಲ್ಲ ಅಂತ. ಅದೇ ನನಗನ್ಸುತ್ತೆ ನೋಡಿ, ಎರಡು ಅಂಶಗಳು ಸ್ಪಷ್ಟ. ಇದು ನೆಗೋಷಿಯೇಷನ್ಸ್ನಿಂದ ಬಗೆಹರಿತಕ್ಕಂಥ ಅಂಶ ಅಲ್ಲ. ಓಕೆ, ಯಾಕಂದರೆ ನೆಗೋಷಿಯೇಷನ್ಸ್ನಿಂದ ಬಗೆಹರಿಬೇಕಾದ್ರೆ ನಿಮ್ಮ ಸ್ಟೇಟೆಡ್ ಪೊಸಿಷನ್ಸ್ಗಳು ಫಿಕ್ಸ್ ಇವೆ. ರಾಜ್ಯ ಸರ್ಕಾರ ಕೂಡ ಎರಡು ಹೆಜ್ಜೆ ಮುಂದಿಟ್ಟು ರಾಜ್ಯಪಾಲರು ಬರಲ್ಲ ಅನ್ನುವ ಕಾರಣಕ್ಕೋಸ್ಕರ ಇಲ್ಲ ಈ ಇದನ್ನು ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿರಲ್ಲ. ದಟ್ ಇಸ್ ಅ ಪೊಲಿಟಿಕಲ್ ಪೊಸಿಷನ್. ಹೌದು. ಯಾಕೆ ನನಗನ್ಸುತ್ತೆ ರಾಜ್ಯ ಸರ್ಕಾರವೂ ಕೂಡ ಹಿಂತೆಗೆದುಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಆದರೆ ಪ್ರಶ್ನೆ ಇರೋದು ಎಲ್ಲಿ ಬರುತ್ತೆ ಅಂದರೆ, ಆರ್ಟಿಕಲ್ 176 ಪ್ರಕಾರ ರಾಜ್ಯಪಾಲರ ಸಂವಿಧಾನಿಕವಾಗಿರ್ತಕ್ಕಂಥ ಕರ್ತವ್ಯಗಳಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿ ಹೋಗಿ ಭಾಷಣ ಮಾಡೋದು, ಮೊದಲ ಅಧಿವೇಶನದಲ್ಲಿ, ಅದು ಅವ್ರದ್ದೊಂದು ಸಂವಿಧಾನಿಕವಾಗಿರ್ತಕ್ಕಂಥ ಕರ್ತವ್ಯ. ಎಸ್, ಆ ಕರ್ತವ್ಯದ ನಿರಾಕರಣೆಯನ್ನು ರಾಜ್ಯಪಾಲರು ಮಾಡಬಹುದಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ನೀವು ನಾನಾ ಕಾರಣಗಳಿರ್ಬೋದು, ಆದರೆ ಕರ್ತವ್ಯವನ್ನು ನೀವು ರಾಜ್ಯಪಾಲರಾಗಿ ಕುಳಿತಿದ್ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ನಿಶ್ಚಿತವಾಗಿ. ರೈಟ್, ಹೌದು ಹೌದು ಅಲ್ವಾ? ನೀವು ರಾಜ್ಯಪಾಲರಾಗಿ ಕುಳಿತಿದ್ದೆ, ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಗೌರ್ಮೆಂಟ್ ನೀವು ಕೆಲಸ ಮಾಡಬೇಕು. ನಿಮಗೆ ವಿಧಾನಸಭೆಯ ಅಧಿವೇಶನವನ್ನು ಕರೆಯುವ ಅಧಿಕಾರ, ವಿವೇಚನಾಧಿಕಾರವನ್ನು ಕೂಡ ನಿಮಗೆ ಸಂವಿಧಾನ ಕೊಟ್ಟಿಲ್ಲ. ಅಲ್ಲಿ ಕ್ಯಾಬಿನೆಟ್ ಏನು ಹೇಳುತ್ತೆ ಒಂದೇ ನಿಮಿಷ. ಆರ್ ಅಶೋಕ್ ಅವ್ರ ಲೈನ್ನಲ್ಲಿದ್ದಾರೆ. ಆರ್ ಅಶೋಕ್ ಅವ್ರ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಒಂದು ವಿಚಿತ್ರ ಸನ್ನಿವೇಶ ಸೃಷ್ಟಿ ಆಯ್ತಲ್ಲ ಸರ್, ಇದು ರಾಜ್ಯಪಾಲರು ನಿರಾಕರಿಸಿದಾರಂತೆ. ಸನ್ನಿವೇಶ ಸೃಷ್ಟಿ ಮಾಡ್ಕೊಂಡವ್ರು ಯಾರು? ಅಂದ್ರೆ ಏನು, ಕರೀಲೇಬಾರ್ದಾಗಿತ್ತು ಅಧಿವೇಶನ ಅಂತೀರಾ? ಅಲ್ಲ, ಕರೆಯೋದಕ್ಕೆ ಅಧಿಕಾರ ಇದೆ. ಓಕೆ, ಆದ್ರೆ ಈಗ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಸಂಬಂಧಗಳು ಹೇಗಿರ್ಬೇಕು? ಈಗ ಬಿದಿರ್ನ ನಾವು ಬೆಂಡ್ ಮಾಡ್ತೀರಿ, ಎಷ್ಟು ಮಾಡ್ಬೋದು ಅಷ್ಟು ಬೆಂಡ್ ಮಾಡ್ಬೋದು. ಪೂರ್ತಿ ಬೆಂಡ್ ಮಾಡಿದ್ರೆ ಮುರಿದೋಗ್ತೈತೆ. ಈಗ ಬಹಳಷ್ಟು ಯೋಜನೆಗಳು, ಈಗ ಒಂದು ಎಜುಕೇಶನ್ ಪಾಲಿಸಿ ಇತ್ತು, ಕೇಂದ್ರ ಸರ್ಕಾರ ಮಾಡ್ತು, ರಾಜ್ಯ ಸರ್ಕಾರ ನಿರಾಕರಣೆ ಮಾಡ್ತು. ನಾವು ಜಾರಿಗೆ ತರಲ್ಲ ಕರ್ನಾಟಕದಲ್ಲಿ ಅಂತ ಹೇಳಿ. ಹೌದು, ನಿಮ್ಗೂ ಗೊತ್ತಿದೆ, ಹೋಯ್ತು ಹಣ, ಅದರಲ್ಲಿ ಹಣ ಬರ್ಬೇಕಾಯ್ತು ನಮ್ಗೆ. ಹಣ ಏನ್ ಬರ್ತಾ ಇಲ್ಲ. ನಿಮಗ್ ಬೇಡ ಅದನ್ನ ನಿರಾಕರಣೆ ಮಾಡಿ. ಅದಕ್ಕೆ ಯಾಕೆ ಈ ಒಂದು ನಿರ್ಣಯ ಪಾಸ್ ಮಾಡೋದು, ಅಧಿವೇಶನ ಕರೆಯುವಂಥದ್ದು, ಜನರ ದುಡ್ಡು ಯಾಕೆ ಪೋಲ್ ಮಾಡ್ತೀರಾ? ಅಲ್ಲ ಸರ್, ಈಗ ಈ ದೇಶದಲ್ಲಿ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷ ಒಂದು ಐಡಿಯಾಲಜಿಕಲ್ ಸ್ಟ್ಯಾಂಡ್ ತಗೊಂಡಿದೆಯಪ್ಪ, ಈ ಯೋಜನೆ ಹೆಸರು ಬದಲಿಸಿದ್ದನ್ನು ನಾವು ವಿರೋಧಿಸ್ತೀವಿ ಅಂತ. ಆ ಪಕ್ಷದ ಸರ್ಕಾರ ರಾಜ್ಯದಲ್ಲಿರುವಾಗ ಅದನ್ನು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಿ ಅದನ್ನ ವಿರೋಧ ಮಾಡ್ತಾರೆ ಸರ್ ಅವರು. ಅಲ್ಲ, ಇವಾಗ ವಿರೋಧ ಮಾಡೋದಕ್ಕೂ ಒಂದು ಮಿತಿ ಇದೆ. ಆ ಮಿತಿ ಒಳಗಡೆ ವಿರೋಧ ಮಾಡಬೇಕು. ಓಕೆ, ಅದನ್ನ ಈಗ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ಬೋದು. ಈಗ ಬೇಕಾದಷ್ಟು ಪ್ರಾಜೆಕ್ಟ್ಗಳಿಗೆ ಡಿ.ಕೆ. ಶಿವಕುಮಾರ್ ಹೋಗಿದ್ದಾರೆ, ಸಿದ್ದರಾಮಯ್ಯನು ಹೋಗಿದ್ದಾರೆ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ, ರಾಷ್ಟ್ರಪತಿನ ಭೇಟಿ ಮಾಡಿದ್ದಾರೆ. ಮಾಡಿ, ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ಇದ ಸರಿ ಇಲ್ಲ ಅಂತ ಹೇಳಿ. ಅದು ಆಗಿಲ್ಲ ಅಂದ್ರೆ ರಾಷ್ಟ್ರಪತಿಗೆ ಹೋಗಿ. ಸ್ಟೆಪ್ಸ್ ಇದೆಯಲ್ಲ, ಆ ಸ್ಟೆಪ್ಸ್ಗಳನ್ನೆಲ್ಲ ನೀವು ನೋಡಿದೀರಾ? ಈಗ ನೀವೇ ಹೋದಾಗ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ನೀವು ರಾಜ್ಯದಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಿದ್ದೀರಾ, ಹೈಕೋರ್ಟ್ಗೆ ಹೋಗಿದ್ದೀರಾ ಅಂತ ಕೇಳ್ತಾರೆ. ಹೌದು, ಅದು ನ್ಯಾಚುರಲ್ ಜಸ್ಟಿಸ್ ಇದೆಯಲ್ಲ, ಆ ಲೈನ್ ಅಲ್ಲಿ ಹೋಗ್ಬೇಕು ನೀವು. ಓಕೆ, ಅದನ್ನ ಬಿಟ್ಬಿಟ್ಟು ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿ ಅವ್ರ ಕೈಲಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡುವಂತ. ಈಗ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಕೇಳಿದ್ರೆ ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿದ್ದು ದಿಲ್ಲಿಯಿಂದ ಅಂತಾರ ಅವರು. ಹೋಗ್ಬೇಡಿ ನಾಳೆ ಒತ್ತಡ ಅವ್ರ ಮೇಲೆ ಇದೆ ಅಂತಾರಲ್ಲ. ಕಾಂಗ್ರೆಸ್ ಅವರೇ ಒತ್ತಡ ಹಾಕಿರುವಂತದ್ದು. ಈಗ ರಾಜ್ಯಪಾಲರು ಈ ಪದ ಅಂತ ಹೇಳ್ತಾರೆ. ಒಂದ್ ಮಾತಾಡ್ಬೇಕು, ಸೌಹಾರ್ದಿತವಾಗಿ ಯಾವ ಪದ ಮಾಡ್ಬೋದು ಅಂತ ತೀರ್ಮಾನ ಮಾಡ್ಕೊಬೇಕು. ಅವ್ರು ಏನ್ ಎಲ್ಲ ಓದಲ್ಲ ಅಂತ ಹೇಳಿಲ್ಲಲ್ಲ. ಓಕೆ, ಇವ್ರು ಹಾಕಿದ್ನೆಲ್ಲ ಓದಲ್ಲ. ಅಂದ್ರೆ ಗವರ್ನರ್, ನನಗ್ ಗೊತ್ತಿರೋ ಪ್ರಕಾರ ನಾನು 5 ಬಾರಿ ಮಂತ್ರಿ ಆಗಿದ್ದೀನಿ, 10 ಬಾರಿ ಗವರ್ನರ್ನ ಹೋಗಿ ಭೇಟಿ ಮಾಡಿ ನಾವು ವಿಧಾನಸಭೆಗೆ, ನಮ್ದೇ ಸರ್ಕಾರ ಐತಪ್ಪ ಯಡಿಯೂರಪ್ಪನವರಿದ್ದಾಗ, ತಮಗೂ ಗೊತ್ತಿದೆ ಇದೆಯಲ್ಲ, 2009ರಲ್ಲಿ ನಾವೇ ಇದ್ರಿ, 10ರಲ್ಲಿ ಅವಾಗ ಮನಮೋಹನ್ ಸಿಂಗ್ ಇದ್ರು. ಎಂದಾದ್ರೂ ಒಂದು ದಿನ ನಾವು ಕೇಂದ್ರ ಸರ್ಕಾರಕ್ಕೆ ಈ ತರ ಒಂದು ಟೀಕೆಗಳನ್ನ ನಾವು ಮಾಡಿದೀರಾ ಹೇಳಿ? ನಾವು ಮಾಡಿದ್ದೀರಾ? ಎಂದು ಮಾಡಿಲ್ಲ. ನಾವು ಹೋಗಿದ್ದೀರಿ, ಫ್ಲಡ್ ಆದಾಗೂ ಹೋಗಿದ್ದೀರಿ, ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿದಿರಿ, ಇದು ಆಗಲ್ಲ, ಇದು ದಯವಿಟ್ಟು ಸಹಾಯ ಮಾಡಿ ಅಂತ ಹೋಗಿ ಕೇಳಿದಿರಿ. ಬಟ್ ಅಶೋಕ್ ಅವರೇ, ಪ್ರಶಾಂತ್ ಅವ್ರು ಮಾತಾಡ್ತಾರೆ. ಅಶೋಕ್ ಅವ್ರೆ, ನಿಮ್ದು ಬಿಜೆಪಿಯ ಪಾಲಿಟಿಕ್ಸ್ ಅನ್ನೇ ನೀವು ರಾಜ್ಯಪಾಲರ ಕಡೆಯಿಂದ ಯಾಕೆ ಮಾಡಿಸ್ತಿದ್ದೀರಿ? ಹಾಗಾದ್ರೆ
40% ಅಲ್ರಿ, 40% ರಾಜ್ಯ ಸರ್ಕಾರದ ಬಾಬ್ತನ್ನು ನೀವು ತುಂಬಬೇಕು ಅನ್ನೋದನ್ನ ಕಾನೂನು ಮಾಡಿದಾಗ ಅದು ಕಾನೂನಿನ ಮೂಲಕವೇ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಗವರ್ನರ್ಗೆ ಇಷ್ಟ ಇಲ್ಲ ಅಂತಂದ್ರೆ ಆ ಪೋರ್ಷನ್ ಅನ್ನ ಪಕ್ಕದಲ್ಲಿಟ್ಟು ಭಾಷಣ ಓದಿ ಬರ್ಬೋದಲ್ಲ. ನೀವು ರಾಜ್ಯಪಾಲರಾಗಿ ಇಟ್ಕೊಂಡು ಭಾಷಣ ಓದಲ್ಲ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಆಗಲ್ವಾ? ನನ್ಗಿರುವಂತ ಮಾಹಿತಿ ಓದಲ್ಲ ಅಂತ ಅನ್ಸಿಲ್ಲ ಅವರು. ನೀವು ಈ ಪದಗಳು ಬೇಡ ಅಂತ ಹೇಳಿರ್ಬೋದು ಅನ್ನೋದು. ಅಲ್ಲ, ಅದನ್ನ ಹೇಳಿದ್ರು ಪದಗಳು ಬೇಡ ಅಂತ, ಬದಲಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ ಚೀಫ್ ಸೆಕ್ರೆಟರಿ ಅವರಿಂದ ರಾಜ್ಯಪಾಲರಿಗೆ ಕಮ್ಯುನಿಕೇಶನ್ ಹೋಗಿದೆಯಂತೆ. ಬದಲಾವಣೆ ಮಾಡದೆ ಹೋದ್ರೆ ನಾನು ಬರೋದೇ ಇಲ್ಲ ಅಂತಿದಾರಂತ ಈಗ ಅವರು. ಹೌದು, ಬದಲಾವಣೆ ಏನ್ ಅದನ್ನ ಕೊಳ್ಳೆ ಹೋಗೋದೇನು ಇವ್ರು ಅದ ಪದ ತೆಗೆದ. ನಾನು ಹೇಳೋದು ವಿರೋಧ ಪಕ್ಷದ ನಾಯಕನ ಕೆಲಸ ಆರ್ ಅಶೋಕ್ ಅವರು ಮಾಡ್ಲಿ, ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾಡ್ಲಿ, ನೀವು ರಾಜ್ಯಪಾಲರ ಕಡೆಯಿಂದ ಯಾಕೆ ಮಾಡಿಸ್ತಿದ್ದೀರಾ ಆ ಕೆಲಸವನ್ನ? ರಾಜ್ಯಪಾಲರು ಅವರ ಸ್ವ ಇಚ್ಛೆಯಿಂದ ಏನ್ ಮಾಡ್ಬೋದು ಅಂತ ಕಾನೂನು ಅಡಿಯಲ್ಲಿ, ಅವರು ಕಾನೂನನ್ನ ಓದೋರು, ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಕಾನೂನು ಗೊತ್ತಿದೆ, ಎಲ್ಲ ಗೊತ್ತಿದೆ. ಆ ಕಾನೂನು ಅಡಿಯಲ್ಲಿ ಎಲ್ಲಿ ಅವಕಾಶ ಇದೆ ಅದನ್ನ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಬಟ್ ಎಲ್ಲಾ ವಿಪಕ್ಷಗಳ ಸರ್ಕಾರ ಇದ್ದಾಗಲೂ ರಾಜ್ಯಪಾಲರು ಇದೇ ರೀತಿ ಮಾಡ್ತಾ ಹೋದ್ರೆ ಹೆಂಗ್ರಿ ಅಶೋಕ್ ಅವರೇ? ತಮಿಳುನಾಡಲ್ಲೂ ಇದೇ ಮಾಡ್ತಾರೆ, ಪಶ್ಚಿಮ ಬಂಗಾಳದಲ್ಲೂ ಇದೇ ಮಾಡ್ತಾರೆ. ಅಲ್ಲ ಪ್ರಶಾಂತ್ ಅವರೇ, ನಾವು ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಎಲ್ಲಿ ತೋರಿಸಿ, ಒಂದು ಉದಾಹರಣೆ ತೋರಿಸಿ ನೀವು. ಎಂದು ಯಡಿಯೂರಪ್ಪನವರು ಅವರ ರಾಜ್ಯಪಾಲರ ಭಾಷಣದಲ್ಲಿ ಮಾಡಿದ್ದಾರೆ, ತೋರಿಸಿ. ಅದನ್ನ ಕೇಳಿದ್ರೆ ರಾಜ್ಯಗಳಿಗೆ ಹಾನಿ ಆಗುವಂತದ್ದು ನಾವೇನು ಮಾಡೇ ಇರ್ಲಿಲ್ಲ ಅಂದ್ಬಿಡ್ತಾರೆ ಈಗ ಅವರು. ಆ ತರನ ಬೇಕಾದಷ್ಟು ಮಾಡಿದ್ರು, ಬೇಕಾದಷ್ಟು ಅನ್ಯಾಯ ಆಗಿದ್ದು. ನಮ್ಗೆ ಫ್ಲಡ್ ಆಯ್ತು, ಹಣನೇ ಸರಿಯಾಗಿ ಬಿಡುಗಡೆ ಮಾಡ್ಲಿಲ್ಲ. ಕಾವೇರಿ ವಿಚಾರದಲ್ಲಿ ನಮ್ಗೆ ಅನ್ಯಾಯ ಆಯ್ತು, ನಾವೇ ಹೋಗಿದ್ದೆ. ನಾನು ಜಗದೀಶ್ ಶೆಟ್ಟರ್ ಎಲ್ಲ ಹೋಗಿದ್ರಿ. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಏನು ಮಾಡ್ಲಿಲ್ಲ. ಅವಾಗ ಏನ್ ನಾವು ರಾಜ್ಯಪಾಲರ ಭಾಷೆದಲ್ಲಿ ಓದಿಸಿದ್ರ ನಾವು ಅದನ್ನ? ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಇಲ್ಲ ಬಿಜೆಪಿ ಅವ್ರಿಗೆ ಅಧಿವೇಶನಕ್ಕೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಹಾಗಾಗಿ ಗವರ್ನರ್ ಅವರೇ ಭಾಷಣ ಓದಬಾರದು ಅನ್ನೋದನ್ನ ದಿಲ್ಲಿಯಿಂದ ಹೇಳಿಸ್ಬಿಟ್ರು ಅಂತ ಹೇಳ್ತಾರೆ ಅವರು. ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಅರಳೋ ಮರಳೋ ಅಂತ ಅನ್ಸುತ್ತೆ ನನಗೆ ಪ್ರಕಾರ. ಅವರು ಡಿ ಕೆ ಶಿವಕುಮಾರ್ಗೂ ರಿಯಾಕ್ಷನ್ ಇಲ್ಲ, ಯಾರಿಗೂ ರಿಯಾಕ್ಷನ್ ಇಲ್ಲ. ಅವ್ರದೇ ಆದಂತ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ಲಿ, ಅಧಿವೇಶನ ಸರಿಯಾಗಿ ನಡಿಬೇಕು ಅಂದ್ರೆ ವಿರೋಧ ಪಕ್ಷನೂ ಪ್ರಜಾಪ್ರಭುತ್ವದಲ್ಲಿ ಗಮನದಲ್ಲಿ ಇಟ್ಕೊಬೇಕು. ಆಡಳಿತ ಪಕ್ಷ ಒಂದೇ ಸರ್ಕಾರ ನಡ್ಸಕ್ಕಾಗಲ್ಲ. ಡೆಮಾಕ್ರಸಿ ಅಲ್ಲ ಅದು. ಇನ್ನು ಎಮರ್ಜೆನ್ಸಿಯಲ್ಲಿ ದೇಶದ ಮೇಲೆ ಎಮರ್ಜೆನ್ಸಿ ತಂದ್ರು ಇಂದಿರಾ ಗಾಂಧಿ ಅವರು, ಅದು ಸರಿ ಇತ್ತಾ? ಸೊ ಒಟ್ಟಾರೆಯಾಗಿ ನೀವು ರಾಜ್ಯಪಾಲರ ಹಠವನ್ನ ಕಾಯ ವಾಚ ಮನಸ ಬೆಂಬಲಿಸ್ತಾ ಇದ್ದೀರಿ? ಹಂಗಂತಲ್ಲ, ಸಂವಿಧಾನವನ್ನ ಬೆಂಬಲಿಸ್ತಾ ಇದ್ದೀರಿ, ನ್ಯಾಯವನ್ನ ಬೆಂಬಲಿಸ್ತಾ ಇದ್ದೀರಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಬಂಧಗಳು ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಬೆಂಬಲ ಮಾಡ್ತಾ ಇದ್ದೀರಿ. ಎಸ್, ನೋಡೋಣ, ನಾಳೆ ದಿನ ಅಂತೂ ಇಂಟ್ರೆಸ್ಟಿಂಗ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆರ್ ಅಶೋಕ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.